ಹಾಯ್, ಎಲ್ಲರಿಗೂ ನಮಸ್ತೆ. ಸೆಕೆಂಡ್ ಡೇ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ನೀರು ಕುಡಿದೆ. 21 ಸೆಟ್ಟಷ್ಟು ಸೂರ್ಯ ನಮಸ್ಕಾರ ಮಾಡಿಕೊಂಡೆ. ಹಾಟ್ ವಾಟರ್ಗೆ ಪ್ಯೂರ್ ಕೋಕೋನಟ್ ಆಯಿಲು 1 ಸ್ಪೂನ್ ಮಿಕ್ಸ್ ಮಾಡಿಕೊಂಡೆ. ಹಾಗೆ 1 ಸ್ಪೂನ್ ಹನಿ, ಇದು ಕಾಚಂಪುಳಿ ಅಂತ, ನೀವು ಬೇಕಾದರೆ ಲೆಮನ್ ಹಾಕೋಬೋದು. ಸ್ವಲ್ಪ ಸಾಲ್ಟು, ನಿಮಗೇನು ಒಗ್ರು ಏನು ಅನಿಸಲ್ಲ, ಕುಡಿಗೂ ಕೂಡ ಆರಾಮಾಗಿರುತ್ತೆ. ಸೊ ಕುಡಿದ್ಬಿಟ್ಟು ಮತ್ತೆ ನಿನ್ನೆ ನೆನೆಸಿಟ್ಟಿರೋ ಕಾಳೆಲ್ಲ ಇತ್ತು, ಸ್ವಲ್ಪ ಪಲ್ಯ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ಗೆ ಕಾಳುಗಳನ್ನ ಹಾಕಿ ಸ್ವಲ್ಪ ಅದಕ್ಕೆ ಸಾಲ್ಟ್ ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊಂಡೆ. ಸೊ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ಸೊ ಕೊಬ್ಬರಿ ತುರಿ ಮತ್ತು ಚಿಲ್ಲಿನ ನಾನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಆಯಿಲ್ ಫ್ರೈ ಮಾಡಿ ಈರುಳ್ಳಿ ಹಾಕಿ ಸೊಪ್ಪನ್ನು ಹಾಕ್ಕೊತೀನಿ. ಅಷ್ಟೇ, ಸಿಂಪಲ್ಲಾಗಿ. ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ. ಬರೀ ಅದನ್ನೇ ತಿನ್ಕೋಬೋದು, ಬೇಕು ಅಂತಂದ್ರೆ ಚಪಾತಿನೂ ಮಾಡ್ಕೋಬೋದು. ಸೊ ನಾನು ಚಿಕ್ಕ ಚಿಕ್ಕ ಉಂಡೆ ಮಾಡಿ 4-5 ಚಪಾತಿ ಮಾಡೋ ಬದಲು ಯಾವಾಗಲೂ ಒಂದೇ ಚಪಾತಿ ಮಾಡ್ಕೊತೀನಿ ದೊಡ್ಡದಾಗಿ. ಜೊತೆಗೆ ಅದು ಬೇಯೋವರೆಗೂ ಹೊಟ್ಟೆ ಅಂತೂ ಹಸಿಯುತ್ತೆ, ಬಾಳೆಹಣ್ಣು ತಿನ್ಕೊತೀನಿ. ಯಾವಾಗಲೂ ನಾವು ಊಟನ ಇಷ್ಟಪಟ್ಟು ಮಾಡಬೇಕು, ಕಷ್ಟಪಟ್ಟು ಮಾಡಬಾರ್ದು. ಸೊ ಮಾರ್ನಿಂಗ್ ಏನೋ ಆಯಿತು, ಮಧ್ಯಾಹ್ನಕ್ಕೆ ಮತ್ತೆ ಏನು ಮಾಡೋದು ಅಂತ ಹೇಳಿ ಮಶ್ರೂಮ್ ತೊಗೊಂಡೆ. ಸೊ ಅದನ್ನು ನೀಟಾಗಿ ತೊಳ್ಕೊಂಡು, ಮಣ್ಣೆಲ್ಲ ಇರೋದ್ರಿಂದ ನೀಟಾಗಿ ತೊಳ್ಕೊಬೇಕು. ತೊಳ್ಕೊಂಡು ಚಿಕ್ಕದಾಗಿ ಅದನ್ನು ಹೆಚ್ಕೊಂಡೆ. ಸೊ ಮಾಮೂಲಿ ಕೊಬ್ಬರಿ, ಕರಿಬೇವು, ಕೊತ್ತಂಬರಿ ಮತ್ತು ಒಂಚೂರು ಪುದೀನ ಜಾಸ್ತಿ ಹಾಕೊಳ್ಳೋ ಹಾಗಿಲ್ಲ. 2 ಟೊಮೊಟೊ, ಅಂದರೆ 2 ಟೈಮ್ ಬರೋ ಥರ ಮಾಡ್ಕೊಂಡಿದ್ದೀನಿ. ಅರ್ಧ ಹೋಳು ಈರುಳ್ಳಿ. ಸೊ ಈ ಕಡೆ ನಾನು ಅದಕ್ಕೆ ಒಂಚೂರು ಅರಿಶಿಣ ಮತ್ತು ಗರಂ ಮಸಾಲೆ, ಒಂಚೂರು ಚಿಕನ್ ಮಸಾಲೆ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಮಸಾಲೆ ಮಿಕ್ಸ್ ಮಾಡೋಣ, ಯಾಕಂದರೆ ರುಬ್ಕೊಂಡಿರೋ ಮಸಾಲೆನೇ ಇರುತ್ತಲ್ವ. ಸೊ ಹಾಗಾಗಿ ಮಾಮೂಲಿ ಕರಿಬೇವು ಹಾಕಿ ಒಗ್ಗರಣೆ ಕೊಡ್ತೀನಿ. ಸೊ ಇದೆಲ್ಲ ಆದಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಲಂಚಿಗೆ ಸ್ವಲ್ಪ ರೈಸ್ ಮಾಡಿಕೊಂಡು ಅದೇ ಗೊಜ್ಜು ಸೊಪ್ಪು ಪಲ್ಯ ಇತ್ತು, ತಿನ್ಕೊಂಡೆ. ಇನ್ನು ಸಂಜೆ ಬರೋಷ್ಟರಲ್ಲಿ ಲೇಟ್ ಆಯಿತು. ಪಪ್ಪಾಯ ಹಣ್ಣು ಮತ್ತು ಸ್ವಲ್ಪ ಅವಲಕ್ಕಿ ಗೊಜ್ಜು ಹಾಕ್ಕೊಂಡು ತಿಂದೆ. ಸೊ ಫೈನಲ್ ಟಚ್ ಹಾಟ್ ವಾಟರ್, ಕೋಕೋನಟ್ ಆಯಿಲ್. ಗುಡ್ ನೈಟ್.